ಶೈಲಿ ತಡಿಯಾ ಎಲ್ಲ ಹೊಂಟಿ ಏನಂತ ಶೋಭಕ ನೀನ ನಾ ಯಾರು ಕರೀಲಿಕತ್ತಾರ ನೋಡ್ಲಿ ಅವಾಗಿಂದ ಇದು ಮಾಡ್ಕೊಳಕತ್ತ ನೋಡಿ ನೀನು ಏನ್ವಾ ಏನಿಲ್ಲ ನಾನು ಕರೀತಾರನ ಹೆದರ ಬಿಟ್ಟೆ ನಾನು ಎಲ್ಲ ಹೊಂಟಿದ್ದೀವಾ ಏನ ಬಂದೇ ಇಲ್ಲ ನಮ್ಮ ಮನೆ ಕಡೆ ನೀನು ಇವತ್ತು ಬಿಡ ಶೋಭಕ ಉಷಕ್ಕ ಮನೆಗೆ ಹೋಗಿದ್ದೆ ನಾನು ಅಲ್ಲೇ ಮತ್ತೆ ಹಂಗೆ ಮಾತಾಡ್ಲಿಕ್ಕೆ ಹೋಗಿದ್ದೆ ಉಷಕ್ಕ ಭಾಳ ನನಗೆ ಇದು ನಾಷ್ಟ ಮಾಡ ಅಂತ ಹೇಳಿ ಬೆನ್ನ ಹತ್ತು ಬಿಟ್ಲ ಅದಕ್ಕೆ ಮಾಡಿದೆ ನೋಡುವ ಮಸ್ತ್ ಬಿಸಿಬೇಳೆ ಅನ್ನ ಮಾಡಿದ್ಲೆ ಅವ್ರ ಸೊಸಿ ಮತ್ತೆ ತಿಂದೆ ನೋಡು ಮತ್ತೆ ಬಾರಿ ಬಿಡಿ ನಿಂದು ಹೊಟ್ಟೆ ಏನಿಲ್ಲ ತಿಂತೀನಿ ಮತ್ತೆ ಉಷಕ ಏನು ಬ್ಯಾಡ ಅನ್ನೋದಿಲ್ಲ ಯಾರು ಬಂದ್ರು ಕೊಡ್ತಾಳ ನೋಡ್ಕಿ ಏ ಬ್ಯಾಡ ಬಿಡುವ ನೀ ಭಾರಿ ನಾನು ಎಲ್ಲ ತಿಂದು ಬಂದೇನು ಬಿಡ ನಾಷ್ಟ ನಮ್ಮ ಮನೆಗೂ ಇದು ಮಾಡಿದ್ದೇವ ಇಡ್ಲಿ ಮಾಡಿದ್ದೆ ಇಡ್ಲಿ ತಿಂದು ಬಂದೇನು ನೋಡು ಅದ ನಿಮ್ಗೆ ಕೊಡ್ಬೇಕಂತ ಹೇಳಿ ನಿಮ್ಮ ಮನೆಗೆ ಹತ್ರ ಹೋಗಿದ್ದೇವ ಯಾರಿಲ್ಲ ಇಲ್ಲ ನಿಮ್ಮ ಮನೆಯವರು ಇಲ್ಲ ನಿಮ್ಮ ಮಗ ಏನೋ ಸಾಲಿ ಹೋಗ ಅನಿಸ್ತದೆ ಅವನು ಇಲ್ಲಿ ಯಾರಿಲ್ಲ ಎದ್ದಿದ್ದಲ್ಲ ನಿಮ್ಮ ಅತ್ತೆ ಎಲ್ಲ ಹೋಗಾಳೆ ನಿಮ್ಮ ಅತ್ತೆ ಇರ್ತಿಲ್ಲ ನಮ್ಮ ಮನೆಗೆ ನಮ್ಮ ಅತ್ತೆ ಎಲ್ಲಿ ಹೋಗ್ತಾಳೆ ಶೋಭಕ್ಕ ಅಲ್ಲೇ ಇರ್ತಾಳೆ ನೋಡು ಏನೆಲ್ಲ ಹೋಗೋದು ಅಕ್ಕಿಗಾದ್ರೆ ಏನು ಜಾಸ್ತಿ ಅಂದ್ರೆ ಹಿತ್ಲಕ್ಕೆ ಹೋಗಿರ್ತಾಳೆ ನೋಡು ಅಷ್ಟೇ ಮತ್ತೇನಿಲ್ಲ ಹೌದಾ ಮತ್ತೆ ಒದ್ರಿದೇವ ನಾನು ಏನು ಅವಾಗ ಏನೋ ಹೇಳಿಲ್ಲ ನಿಮ್ಮ ಅತ್ತಿ ಏನೂ ಇದು ಮಾಡಿಲ್ಲ ಮತ್ತೆ ಎಲ್ಲಿ ಹೋಗ್ಯಾರೋ ಏನೋ ಅಂತೇಳಿ ಹೊಂಟಿ ಮತ್ತೆ ಮನೆಗೆ ಹೋಗಿ ಇಡ್ಲಿ ಇಟ್ಟು ಬಂದೆ ಸ್ವಲ್ಪ ಉಷಕ್ಕ ಕಡೆ ಹತ್ರ ಹೋಗಿ ಬರೋಣ ಅಂತ ಹೊಂಟಿದ್ದೆ ನಾನು ಇರ್ಲಿ ಬಿಡಲ್ಲ ನಾನು ಬರ್ತೇನೆ ತಗೋ ಆಮೇಲೆ ನನ್ನ ಮಗ ಸೇರ್ತದೆ ಇಡ್ಲಿ ನಾನು ಭಾಳ ದಿವಸ ಬಿಡ ಹಾಕಿಲ್ಲ ಇಡ್ಲಿಗೆ ಅದೇನಾಗ್ತದೆ ಮುಂಜಾನೆ ನಮ್ಮ ಮನೆಯವರು ಬರೀ ಚಪಾತಿ ಬೇಕಂತ ಚಪಾತಿ ಇಲ್ಲಂದ್ರೆ ರೊಟ್ಟಿ ಅದು ಸುಮ್ಮನೆ ರೊಟ್ಟಿ ಪಲ್ಯ ಮಾಡ್ಬಿಡ್ತೀನಿ ನನ್ನ ಮಗ ಡಬ್ಬಿ ಕಟ್ತೇನೆ ಡಬ್ಬಿಗೆ ಅವನಿಗೆ ಮತ್ತೆ ರೊಟ್ಟಿ ಪಲ್ಯ ಅದ ಬೇಕಾಗ್ತದೆ ಅವ್ರು ಸಾಲಾಗೇನವ ಅದ ಕೊಡ್ಬೇಕಂತಾರೆ ಅಂಥವು ಇಂಥದ್ದು ಕೊಟ್ಟರೆ ನಡೆಯೋದಿಲ್ಲ ಚಿತ್ರಾನ್ನ ನಿನ್ನಿದೆ ಮನ್ನಿದ ನಡೆಯೋದಿಲ್ಲ ಅಲ್ಲೆಲ್ಲ ಫ್ರೆಶ್ ಆಗಿ ಮಾಡಿ ಕೊಡ್ಬೇಕಂತ ಹುಡುಗರಿಗೇನೋ ಹೊಟ್ಟಿ ಕೆಡ್ತದ ಅಂತಾರೆ ಹೌದು ಬಿಡುವ ಈಗೆಲ್ಲ ಹೊಸದು ನೋಡಿ ನಾವಿದ್ದಾಗ ಹಿಂಗೇನು ಇರ್ತಿದ್ದಿಲ್ಲ ನೋಡಿ ಏನು ಇರ್ತಿದ್ದು ತೊಗೊಂಡು ಹೋಗ್ತಿದ್ವಿ ಡಬ್ಬಿ ಏನು ಕೊಡ್ತಾರೆ ಮನ್ಯಾಗ ನಿನ್ನೆದು ಅನ್ನ ಸಾರ ಇರಲಿ ಚಿತ್ರಾನ್ನ ಆದ್ರೆ ಇರಲಿ ಏನಾದ್ರೆ ಇರಲಿ ಕಟ್ಟಕ್ಕೆ ರೊಟ್ಟಿನ ತೊಗೊಂಡು ಹೋಗ್ತಿದ್ವಿ ಬಿಡು ನಾವು ಹಂಗೆ ಹೌದು ನೋಡ ಇಲ್ಲ ಶುಭಕ ನಿಮ್ಗೆ ಗೊತ್ತೇನೆ ಅವ್ರು ಇವ್ರ ಮಗಳ ಓಡುಗಳ ನೋಡಲ್ಲ ಇವ್ರು ಏನೋ ಅವ್ರ ಹೆಸರು ಬರ್ಲಿಕ್ಕೆ ನೋಡು ರೂಪಕ್ಕ ಅವ್ರ ರೂಪಕ್ಕ ತಂಗಿ ಓಡುಗಳ ನೋಡು ಹೌದಾ ಯಾವಾಗ ಗೊತ್ತಾಯಿಲ್ಲ ಬಿಡ ನನಗೆ ಅಯ್ಯ 2 ದಿವಸ ಆತಂತ ಗೊತ್ತಾಗಿಲ್ಲ ನಿನಗೆ ನಿಮ್ಮ ಮನೆ ಹತ್ರ ಇರ್ತಾರಲ್ಲ ಅವ್ರು ನಿಮ್ಮ ಮನೆ ಒಳಗೆ ಇರ್ತಾರಲ್ಲ ಏ ಶೈಲಿ ನಿನಗೆಲ್ಲ ಸುದ್ದಿ ಗೊತ್ತಿರ್ತದೆ ನೋಡುವ ನನಗಂತೂ ಗೊತ್ತೇ ಇಲ್ಲವ ನಾ ಕೇಳಿದೆ ಬಿಡ ಅದನ್ನ ನೋಡಿಲ್ಲ ನಾನು ಆಮೇಲೆ ಕೇಳಿದೆ ನಾನು ಆಕೆ ಬಂದಿದ್ಲಲ್ಲ ಇಲ್ಲಿ ಊರಿಗೆ ಸ್ವಲ್ಪ ದಿವಸ ಇರ್ಲಿಕ್ಕೆ ಕೇಳಿದ್ರೆ ಇಲ್ಲ ಊರಿಗೆ ಹೋಗಾಳಕಿ ಅಂತ ಏನೋ ಅಟ್ ಹೇಳ್ದಂಗೆ ಆತವ ಆಕಿ ಹೌದು ಬಿಡುವ ನನಗೂ ಅಷ್ಟೇ ಗೊತ್ತ ಏನಾಗ್ಯದ ಯಾರು ಗೊತ್ತ ಅವ್ರ ಮುಲಿ ಮನಿ ಮಗ ಇದಾನಲ್ಲ ಅವನ ಜೊತೆ ಹೋಗ್ಯಾಳ ನೋಡಕ್ಕೆ ಓಡಿ ಹೌದನ ನಂಗೆ ಗೊತ್ತೇ ಇಲ್ಲ ಬಿಡುವ ಅವನೇನು ಸರಿ ಇಲ್ಲ ಬಿಡ ಹುಡುಗ ಹೌದು ಒಂದು ಕೆಲಸ ಮಾಡೋದಿಲ್ಲ ಬಿಡ ಹುಡುಗ ಅದ ಅಂತ ಬರೇ ದೋಸ್ತರ ಜೊತೆ ಅಡ್ಡಾಡ್ತಾನೆ ಇಡೀ ದಿವಸ ಮತ್ತು ರಾತ್ರಿ ಮನೆಗೆ ಹೋಗ್ತಾನೆ ಅವ್ರವ್ ನೋಡಿದ್ರೆ ಬರೇ ಹೇಳ್ತಿರ್ತಾಳೆ ಏನು ಮಾಡೋದಿಲ್ಲ ಮತ್ತು ಅವನಿಗೆ ನೋಡಿದ್ರೆ ಅವನಕ್ಕಿಂತ ಮುಂಚೆ ಅಷ್ಟೇ ಒಂದು 5 ಹೆಣ್ಮಕ್ಳಿಗೆ ಅನಿಸ್ತದವ್ರಿಗೆ ನಾ ಇವನು 6ನೇದವನು ಮಗ ಬೇಕಂತ ಹೇಳಿ ಇವನಾಗೇನು 6ನೇದವನ ಒಟ್ಟು ಸ್ವಲ್ಪ ಶಾಣೆ ಇಲ್ಲ ಹುಡುಗ ಏನು ಓದಿದ್ದು ಇಲ್ಲ ಓದೋದು ಏನೋ ಅದು 12 ಏನೋ ಓದ್ಯಾನ ಅನಿಸ್ತದ ಅಷ್ಟೇ ಅವ್ನು ಬಿಟ್ಟಾನ ಮತ್ತೆ ಆಮೇಲೇನೆ ಈ ಹುಡುಗಿ ಬೇರೆ ಅವನಿಗೆ ಬಂದು ಹತ್ಕೊಂಡು ಹೋಗ್ಯಾಳ ಏನು ಮಾಡ್ತಾಳೆ ಯಾರಿಗೊತ್ತು ಹೋಗ್ಲಿ ಬಿಡುವ ನಮ್ಗೆ ಯಾಕೆ ಬೇಕು ಮಂದಿ ಸುದ್ದಿ ನಾವು ಯಾಕೆ ನಮ್ಮ ಬಾಯಿ ಇದು ಮಾಡ್ಕೊಳ್ಳೋದವ ಹೋಗ್ಲಿ ಬಿಡ ಇರುವಂತ್ಯಾಕೆ ಏನಾದರೂ ಮಾಡ್ಕೊಳ್ಳಿ ನಮ್ಮ ಮಕ್ಕಳಿಗೆ ನಾವು ಸರಿ ಬುದ್ಧಿ ಕಳಿಸ್ಬೇಕು ನೋಡುವ ಹೌದಾ ಶೋಭಕ್ಕ ಏನು ಮಾಡೋದು ಏನು ಬಿಡುವ ಎಲ್ಲ ಏನು ಅವ ಅಪ್ಪ ಚಲೋ ಬುದ್ಧಿನ ಕಳಿಸ್ತಾರೆ ಮಕ್ಕಳಿಗೆ ಈ ಮಕ್ಕಳು ಏನು ಮಾಡೋದು ಅವು ದೊಡ್ಡ ಆದಮೇಲೆ ಅವು ಹೆಂಗೆ ವಿಚಾರ ಮಾಡ್ತಾವೆ ಏನು ಮಾಡ್ತಾವೆ ಯಾರಿಗೊತ್ತು ಅಂದ್ರೆ ಏನು ನಾವೇನು ಚಲೋ ಹೇಳ್ಕೊಡ್ಬೇಕು ನೋಡು ಹೌದು ಬಿಡು ಖರೇನೆ ಆತು ತಗೋ ನಾ ಹೋಗ್ತೀನಿ ಕೆಲಸ ಅದ ಮತ್ತು ನನಗೆ ಮತ್ತು ಸಂಜೆಗೆ ಬೆಟ್ಟಾಗೊಂಡು ತಗೋ ಆಕಿ ಚಂದಿ ಇಲ್ಲ ನೋಡಿ ಎಲ್ಲಿ ಹೋಗ್ಯಾಳ ಏನೋ ಶೋಭಕ್ಕ ಏನ ಚಂದಿ ನನಗೆ 100 ವರ್ಷ ಆಯ್ತು ನೋಡುವ ನಿನ್ನ ಬಗ್ಗೆನ ಕೇಳಿಕತ್ತಿದ್ದೆ ನೋಡು ನಾ ಈಗ ಶೆಲ್ಲಿಗೆ ಎಲ್ಲೇ ಚಂದಿ ಏನು ಎಲ್ಲ ಕಾಣಿಸಲಿಕತ್ತಿಲ್ಲ ಬಂದೇ ಇಲ್ಲ ಇನ್ನೂ ತನಕ 2 ದಿವಸ ಎಲ್ಲಿ ಹೋಗಿದ್ದೆ ಚಂದಿ ಹೌದು ಚಂದಿ ಮೊನ್ನೆ ಅದ್ರ ಕಾಣಿಸಿದಿ ಉಷಕ್ಕ ಮನೆಗೆ ಮತ್ತೆ ಎಲ್ಲಿ ಹೋದಿ ನೀನು ಹೊಟ್ಟೆ ಕಾಣಿಸಲ್ಲ 2 ದಿವಸ ಊರಿಗೆ ಹೋಗಿದ್ದೇನೆ ಹೌದು ಬಿಡ ಶೋಭಕ್ಕ ಏನು ಮಾಡೋದು ನಾನು ಆಕಿ ನಮ್ಮ ತಂಗಿ ಡೆಲಿವರಿ ಆಗ್ಯದವ ಆಕಿಗೆ ಮೊದಲು ಒಂದು ಹೆಣ್ಣಿತ್ತ ಒಂದು ಗಂಡ ಆಗ್ಯದ ನೋಡುವ ಆಕಿ ಅದ ಆಕಿಗೆ ನೋಡ್ಲಿಕ್ಕೆ ಅಂತ ಹೋಗಿದ್ದೆ ನೋಡ ಮೊನ್ನೆ ಬೆಟ್ಟದಾಗ ಏನು ಹೇಳಿಲ್ಲ ನೀನು ನಾವು ಬರ್ತಿದ್ದಿಲ್ಲ ಸ್ವಲ್ಪ ನೋಡ್ಲಿಕ್ಕೆ ಹೌದು ನಮಗೊಂದು ಮಾತು ಹೇಳ್ಬೇಕಿಲ್ಲ ನಾವು ಬಂದ್ಬಿಡ್ತಿದ್ವಿ ನಿನ್ನ ಜೊತೆನ ಶೋಭಕ್ಕ ಆಕೆ ಡೆಲಿವರಿ ಇನ್ನೂ ಲೇಟ್ ಇತ್ತವ ಅದೇನೋ ಸಿಸರಿನ್ ಅಂತ ಹೇಳಿ ಮಾಡಿಬಿಟ್ಟಾರ ಲಗುನ ಆಕಿಗೇನೋ ಭಾಳ ತ್ರಾಸ ಆಗ್ಲಿಕತ್ತಂತ ತಡಕ ಹೊಟ್ಟೆ ಭಾಳ ನೋಸ್ಲಿಕತ್ತದ ಅಂತ ಹೇಳಿ ಬಡ ಕರ್ಕೊಂಡು ಹೋಗ್ಬಿಟ್ಟು ನೋಡಿ ಏನಕ್ಕೆ ಇನ್ನೂ 9 ತಿಂಗಳು ಮುಗ್ದಿದ್ದಿಲ್ಲ ಆಕಿದೆ 7 ತಿಂಗಳಕ್ಕೆ ಆಗ್ಯದ ನೋಡುವ ಒಟ್ಟೆ ಕೂಸು ಆರಾಮದಲ್ವಾ ನಿಮ್ಮ ತಂಗಿ ಆರಾಮದಾಳಿಲ್ಲ ತಾಯಿ ಕೂಸು ಆರಾಮಿದ್ರೆ ಸಾಕು ಆರಾಮಿದಾರ ಬಿಡ ಸರಿ ಅಂದ್ರೆ ಏನು ಮಾಡೋದು ಆಕಿ ಗಂಡ ಸರಿ ಇಲ್ಲ ಬಿಡ ಅವನು ಕೆಟ್ಟ ತ್ರಾಸ ಕೊಡ್ತಾರೆ ನೋಡ ತ್ರಾಸ ಕೊಟ್ಟು ಆಕಿಗೆ 7 ತಿಂಗಳಕ್ಕೆ ಆತು ನೋಡಿ ಡೆಲಿವರಿ ಈಗ ಕರ್ಕೊಂಡು ಬರ್ಬೇಕಂತಿತ್ತು ನಮಗೆ 2ನೇದು ಅಂತ ಹೇಳಿ ಅವ್ರು ಕರ್ಕೊಂಡು ಬರ್ಲಿಕ್ಕೂ ಬಿಟ್ಟಿಲ್ಲ ಅಲ್ಲೇ ಇಟ್ಕೊಂಡ್ರೆ ಹೋಗ್ಲಿ ಒಂದು 8ನೇ ತಿಂಗಳಿಗೆ ಕರ್ಕೊಂಡ್ಬಂದ್ರೆ ಆತು ಅಂತ ಹೇಳಿ ಇಲ್ಲಾಂದ್ರೆ 9ನೇ ತಿಂಗಳಿಗೆ ಕರ್ಕೊಂಡ್ಬಂದ್ರೆ ಆತು ಅಂತ ಹೇಳಿ ವಿಚಾರ ಮಾಡಿದ್ವಿ ನಾವು ಅಷ್ಟದೊಳಗೆ ಹಿಂಗಾಗ್ಬಿಟ್ಟೆ ನೋಡಿ ಭಾಳ ಕೆಲಸ ಹೊಸ್ತಾರವ ಭಾಳ ಅಂದ್ರೆ ಭಾಳ ಪಾಪ ಇಷ್ಟು ಪ್ರೆಗ್ನೆಂಟ್ ಇದ್ರು ಹೊಟ್ಟೆ ಹಿಡ್ಕೊಂಡು ಪಾಪ ಕೆಲಸ ಮಾಡಿದ್ ನೋಡಿ ನಮ್ಮ ತಂಗಿ ಏನು ಬಿಡುವ ಸ್ವಲ್ಪ ಜನ ಇರ್ತಾರೆ ನೋಡಿ ಹಿಂಗೆ ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇರೋದಿಲ್ಲ ನೋಡಿ
ಈಗ ಏನು ಬಿಡುವ, ಈಗೆಲ್ಲ ಗಂಡಂದ್ರೆ ಭಾರಿ ಕಜಿ ತೋತಾರ ಬಿಡಿ ತಿಂದ್ರದ. ಮತ್ತೆ ಹಿಂಗದಾನ ನಿಮ್ಮ ತಂಗಿ ಗಂಡ ಹಿಂಗದಾನ ಅವನು. ಏನು ಮಾಡೋದು ಬಿಡ ಶೋಭಕ್ಕ, ನಮ್ದು ಏನಾಯ್ತು, ನಮ್ದೇನು ನಾವೇನು ಅಂತ ಪರಿ ಇದ್ದವ್ರಿಲ್ಲ ಏನಿಲ್ಲ. ಆಕಿದ ಅದು ವರ ಬಂತ ಆಕಿಗೆ, ಇರ್ಲಿ ಬಿಡ ಸ್ವಲ್ಪ ಮಂತನ ಚಲೋ ಇತ್ತು ಅವ್ರದ್ದು, ಮಾಡಿಕೊಟ್ರ ಅಂತ ಹೇಳಿ ಏನೂ ನೋಡೇ ಇಲ್ಲ ನಾವು ಕರೆಕ್ಟಾಗಿ ಕೊಟ್ಬಿಟ್ಟೆ ಆಕಿಗೆ. ಆಮೇಲೆ ಗೊತ್ತಾಗಿದೆ ಕುಡಿತಾನವ ಅವ್ನು, ಸಿಕ್ಕಾಪಟ್ಟಿ ಕುಡಿತಾನೆ, ಪಾಪಕ್ಕಿಗೆ ಹೊಡಿತಾನೆ. ಆಮೇಲೆ ಹಂಗೆ ಮಾಡಿ ನೋಡು, ಆ ಕೂಸು ಅಂತ ಲಗುವಾಗ 1 ವರ್ಷ ಒಳಗೆ ಫಸ್ಟ್ ಆಗ್ಬಿಡುತ್ತೆ. ಮತ್ತೀಗ ಅದು 1-2 ವರ್ಷದ ಆಗೋದ್ರೊಳಗೆ ಇದು ಇನ್ನೊಂದು ಆಗ್ಬಿಟ್ಟೆ ನೋಡಕ್ಕೆ. ಏನು ಮಾಡ್ತೀವಿ ಪಾಪ, ಭಾಳ ತ್ರಾಸ ಆಗಿರ್ತದೆ ಬಿಡುವ. ಮತ್ತೆ ಹುಡುಗಿ ಸಣ್ಣಕ್ಕಿದಾವಲ್ಲಕ್ಕಿ ಭಾಳ. ಹೌದವ, ಏನು ಮಾಡೋದು, ನನ್ನ ನೋಡುವ ಅಪ್ಪ ಇಲ್ಲ, ತಾಯಿ ಒಬ್ಬಕ್ಕಿದ, ಆಕಿಗೂ ವಯಸ್ಸಾಗ್ಯದ. ಅವು ನಮ್ಮ ತಮ್ಮಂದರ ಇದಾರೆ, ಎಷ್ಟು ಜನ ಇದೀವಿ ನಾವು, 2 ಜನ ಇದಾರೆ. ಅವರಿಬ್ರು ಒಟ್ಟು ಏನು ಕಾಳಜಿ ತಗೊಳ್ಳೋದೇ ಇಲ್ಲ ಏನು, ಒಟ್ಟೆಲ್ಲ ನಾವು ನೋಡ್ಕೋಬೇಕು ನೋಡುವ. ನಮ್ಮ ಅವ್ರು ಏನಿಲ್ಲ ತಂದರೊಳಗೆ ಇರ್ತಾರೆ ಬರೇ. ಮತ್ತೆ ಏನು ಮಾಡೋದು, ನಾನು ಅದಕ್ಕೆ ಲಗುನ ಮಾಡಿಬಿಟ್ಟು ಹಾಕಿಂದು. ಹೋಲಿ ಬಿಡುವ, ಕಂಕಣ ಭಾಗ್ಯ ಯಾರ್ಯಾರಿಗೆ ಯಾವಾಗ ಬರ್ತದೆ ಅವಾಗ ಆಗೋದದು. ನಾ ಹೇಳಿದ್ರಿಂದ ನೀ ಹೇಳಿದ್ರಿಂದ ಏನು ಆಗೋದಿಲ್ಲ, ಆಗೋದಿತ್ತು ಆಗ್ಬಿಡುತ್ತೆ. ಈಗ ಸ್ವಲ್ಪ ಮತ್ತೆ ಹೇಳಿ ಸ್ವಲ್ಪ ಆರಾಮ ಇರುವಂಗೆ ನೀನು ಕರ್ಕೊಂಬಂದ್ಬಿಡ. ಇಲ್ಲೇ ಇಲ್ಲ ಅಂತ ಆಗೋದಿಲ್ಲ ಅನಿಸ್ತದೆ. ನಿಮ್ಮ ಮಾದ್ನಿ ನಿಮ್ಮ ಅತ್ತಿ ಎಲ್ಲ ಇರ್ತಾರೆ ಬಿಡಿಲ್ಲೇ, ಸುಮ್ಮನೆ ನಿಮ್ಮ ತಾಯಿ ಮನೆಗೆ ಹೋಗಂತ ಹೇಳಿ ಸ್ವಲ್ಪ ಆದ್ರೂ ಅಕ್ಕಿಗೆ ಆರಾಮ್ ಸಿಗ್ತದೆ ನೋಡಿ. ಹಂಗೆ ಮಾಡ್ತೀನಿ ಶೋಭಕ್ಕಾಗೆ ಏನೇನು ನೋಡಿ ಅಂತ ಹೇಳಿ ನಾನೇ ಇದು ಬಿಡ್ತೇನೆ, ಹೋಗಲ್ಲ 1 ತಿಂಗಳು. ಅಂದ್ರೆ ನಮ್ಮ ಅವ್ವ ಮಾಡ್ಲಿಕ್ಕೆ ಆಗೋದಿಲ್ಲವ ಅಷ್ಟೆಲ್ಲ ಪಾಪ. ಅದಕ್ಕೆ ನಾನು ಹೋಗ್ತೀನಿ ನಮ್ಮ ತವ್ರ ಮನೆಗೆ. ಮತ್ತೇನು ನಮ್ಮ ತಮ್ಮಂದರು ಇದ್ದಾರೆ 2, ಅವ್ರೇನು ಮಾಡ್ತಾರೆ ಅಕ್ಕಿಗೆ, ಹೌದಿಲ್ಲ, ಅವ್ರದ್ದು ಲಗ್ನ ಆಗಿಲ್ಲ, ಅವ್ರದ್ದು ಲಗ್ನ ಮಾಡ್ಬೇಕೀಗ. ಸೊ ಅದಕ್ಕೆ ನಾನೇ ಇರ್ತೇನೆ 1 ತಿಂಗಳಂತೂ ಹೋಗಿರ್ತೇನೆ. ಆಮೇಲೆ ಒಂದು ಸ್ವಲ್ಪ ಹೋಗ್ತಿರ್ತೇನೆ ಬರ್ತಿರ್ತೇನೆ ಮಾಡ್ತೇನೆ. ಮತ್ತೇನು ಮಾಡೋದು ಪಾಪ, ಅಕ್ಕಿಗೆ ಯಾರು ನೋಡ್ಬೇಕು, ಹೌದಿಲ್ಲ. ಈಗ ಚಲೋ ಭಾಳ ಅಂತ ಮಾಡಿದ್ರೆ ಗಟ್ಟಮುಟ್ಟಿ ಇರ್ತಾಳೆ, ಇಲ್ಲಾಂದ್ರೆ ಮೊದಲೇ ಭಾಳ ಪಾಪ ತ್ರಾಸ ಆಗ್ಬಿಟ್ಟದಕ್ಕಿಗೆ.